ಹಾನೂರು ತಾಲೂಕಿನ ಅಜ್ಜಿಪುರ ಗ್ರಾಮದ ಸೊಸೈಟಿ ಗೋದಾಮಿನಲ್ಲಿ ಸರ್ಕಾರ ನೀಡುವ ಉಚಿತ ಪಡಿತರ ಅಕ್ಕಿ ವಿತರಣೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿದೆ ಎಂದು ರೈತ ಸಂಘಟನೆ ಆರೋಪ ಮಾಡಿದೆ. ಇನ್ನು ಈ ವಿರುದ್ಧ ರೈತ ಸಂಘಟನೆ ಸೊಸೈಟಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಇದರ ಬೆನ್ನಲ್ಲೇ ಸೊಸೈಟಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಹಾನೂರು ಘಟಕದ ಅಧ್ಯಕ್ಷ ಅಮ್ಜದ್ ಖಾನ್, ಹಾನೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಪಡಿತರ ಅಕ್ಕಿ ಸರಬರಾಜು ಆಗುತ್ತಿದ್ದು, ಅಜ್ಜಿಪುರ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಬೆರಕೆಯಾಗಿದೆ. ಇದನ್ನು ಜನರಿಗೆ ಕೊಟ್ಟು ಅವರ ಆರೋಗ್ಯಕ್ಕೆ ಯಾಕೆ ಕಾರಣ ಆಗುತ್ತೀರಾ? ಸರ್ಕಾರ ನೀಡುವ ಪಡಿತರ ಅಕ್ಕಿಯಲ್ಲೂ ಮೋಸ ಮಾಡುತ್ತೀರಾ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಜ್ಜಿಪುರದ ಸಹಕಾರ ಪತ್ತಿನ ಬ್ಯಾಂಕ್ನಲ್ಲಿ ಸೊಸೈಟಿ ಅಕ್ಕಿ ಕೊಡ್ತಾ ಸಂದರ್ಭದಲ್ಲಿ 3-4 ತಿಂಗಳ ಹಿಂದೆ ಸ್ವಲ್ಪ ಹಲವಾರು ಗೊಂದಲಗಳಿದ್ದು, ಏನು ಸರ್ಕಾರ ನಾವು ಪ್ರೋಟೀನ್ ಅಕ್ಕಿ ಕೊಡ್ತೀವಿ ಅಂತೇಳಿ ಅದರ ಅಕ್ಕಿನ ಮಿಕ್ಸ್ ಮಾಡಿದಾರಲ್ಲ, ಇದು ಇಲ್ಲಿನ ಜನ ಇದು ಪ್ಲಾಸ್ಟಿಕ್ ಅಕ್ಕಿ ಅಂತ ಆರೋಪ ಮಾಡಿರೋದ್ರಿಂದ 2 ಥರದ ಅಕ್ಕಿಗಳು ಇಲ್ಲಿ ಮಿಕ್ಸ್ ಆಗಿ ಬಂದಿದೆ. ಕಳೆದ ತಿಂಗಳು ಒಂಥರ ಬಂದಿದೆ, ಈ ತಿಂಗಳು ಒಂಥರ ಬಂದಿದೆ. ಅದರಿಂದ ಗಾಬರಿಯಾಗಿ ಎಲ್ಲರೂ ಇದು ಪ್ಲಾಸ್ಟಿಕ್ ಅಕ್ಕಿ ಅಂತ ಎಲ್ಲ ಅಧಿಕಾರಿಗಳನ್ನ ಕರೆಸಿರೋದ್ರಿಂದ ಇದನ್ನು ಲ್ಯಾಬ್ಗೆ ಕಳಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಕಳೆದ ತಿಂಗಳು ಕೊಟ್ಟಿರ್ತಕ್ಕಂಥ ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿ ಥರ ಕಾಣ್ತಾ ಇದೆ. ಮತ್ತು ಈ ಕೊಟ್ಟಿರ್ತಕ್ಕಂಥ ಅಕ್ಕಿ ಒಂದು ಸ್ವಲ್ಪ ಉನಿ ಹಾಕಿ ಏನೋ ಮಿಕ್ಸ್ ಮಾಡಿರೋ ಥರ ಇರೋದ್ರಿಂದ ಭಾಳಷ್ಟು ಇಲ್ಲಿ ಗೊಂದಲ ಇದೆ. ಅಧಿಕಾರಿಗಳು ತಕ್ಷಣ ಇದನ್ನು ಲ್ಯಾಬಿಗೆ ಕಳಿಸಿ ಸತ್ಯಾಸತ್ಯತೆ ಏನಿದೆ ಅದನ್ನು ಹೊರಗೆ ತಗೊಬಂದು, ಇದು ಪ್ಲಾಸ್ಟಿಕ್ ಅಕ್ಕಿ ಆಗಿದ್ದರೆ ಯಾರು ಅದಕ್ಕೆ ಮಿಕ್ಸ್ ಮಾಡಿದರೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗಬೇಕು. ಸರ್ಕಾರ ಹೇಳಿದಂತೆ ಏನು ವಿಟಮಿನ್ ಕೊರತೆ ಇರ್ತಕ್ಕ ಅಕ್ಕಿ ಆಗಿದ್ದರೆ ಅದು ಏನು ಸಮಸ್ಯೆ ಇರಲ್ಲ. ಪ್ಲಾಸ್ಟಿಕ್ ಅಕ್ಕಿ ಯಾವ ಅಕ್ಕಿಗಳು ಯಾವ ಇದನ್ನು ಮಿಕ್ಸ್ ಮಾಡಿದರೆ ಅವ್ರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಆಗಲಿಲ್ಲ ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯ ಸಂಘ ಇದನ್ನು ಮಾತ್ರ ಕೈಗೆತ್ತುಗಳದೆ ಬಿಡೋದಿಲ್ಲ ಅನ್ನೋದನ್ನ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ.